ಇವತ್ತು ಕೂಗಲಲ್ಲಿ ಏನು ಬಾಂಗ್ಲಾ ಮತ್ತು ಮಯನ್ಮಾರಿಂದ ಬಂದು ಅಕ್ರಮವಾಗಿ ಗುಡಿಸಲನ್ನು ಹಾಕ್ಕೊಂಡಿದ್ರು, ಅದರ ವಿರುದ್ಧವಾಗಿ ನಾವು ಕೂಡ ಹೋರಾಟವನ್ನು ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿ. ಇವತ್ತು ಸರ್ಕಾರ ಕೂಡ ಮಾನವೀಯತೆಯ ದೃಷ್ಟಿಯಿಂದ ಅಂಥೇಳಿ ಅವರಿಗೆ ಮನೆಗಳನ್ನು ಕೊಡಬೇಕು 260 ಜನಕ್ಕೆ ಅಂತ ಹೇಳಿದ್ರು. ಆಮೇಲೆ ಸ್ವಲ್ಪ ಜಾಸ್ತಿ ಆಯಿತು. ಕೊನೆಗೆ ನಾವೆಲ್ಲ ಹೋರಾಟವನ್ನು ಮಾಡಿದ್ದ ಪರಿಣಾಮವಾಗಿ ಯಾರು 4 ಜನ ಏಜೆಂಟ್ಗಳು ಅವ್ರಿಗೆ ದುಡ್ಡನ್ನು ತಗೊಂಡು ಗುಡಿಸಲನ್ನು ಹಾಕ್ಸಿದ್ರು, ಅವ್ರ ಮೇಲೆ FIR ಆಗಿದೆ ರಾಜಗುಂಟೆ ಇದು ಯಲಹಂಕ ಸ್ಟೇಷನಲ್ಲಿ. ಜೊತೆಯಲ್ಲಿ ಇವತ್ತು ಎಲ್ಲರಿಗೂ ಮನೆಗಳನ್ನು ಕೊಟ್ಬಿಡ್ತೀವಿ ಜನವರಿ 1 ಗಿಫ್ಟ್ ಅಂತ ಹೇಳಿದವರು ಇವತ್ತು ಅವ್ರಿಗೆ ದಾಖಲೆ ಸಿಕ್ಕಿರೋದೇ 30 ಜನ. ಅಂದರೆ 260 300 ಕೊಡಬೇಕು ಅಂತ ಏನಿದ್ರು ನಮ್ಮ ಹೋರಾಟದ ಫಲವಾಗಿ 30 ಜನಕ್ಕೆ ಇಳಿದಿದೆ. 30ರಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಬಾಂಗ್ಲಾದವರಾಗಲಿ ಅವ್ರು ಯಾರಿಗೂ ಸಿಕ್ಕಿಲ್ಲ. ಯಾಕಂದರೆ ಅಲ್ಲಿ ದಾಖಲೆಗಳನ್ನು ಕೊಡೋಕ್ಕಾಗ್ತಾಯಿಲ್ಲ ಅದರಲ್ಲಿ. ಸೊ ನಾವು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು 30 ಜನಕ್ಕೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅಂತಲ್ಲ, ರೆಗ್ಯುಲರಾಗಿ ಏನು ಕೊಡ್ತೀರೋ ಎಲ್ಲರಿಗೂ ಆ ರೀತಿಯಲ್ಲಿ ಪೂರ್ತಿ ಹಣವನ್ನು ಕಟ್ಟಿಸ್ಕೊಂಡು ಕೊಡಬೇಕು ಅಂತಕ್ಕಂಥದ್ದು. ನಾವು ಅವ್ರಿಗೆ ಅಲಾಟ್ಮೆಂಟ್ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಅದರಲ್ಲೇನಾದ್ರೂ ಸರ್ಕಾರ ಅಕ್ರಮ ಮಾಡಿದ್ರೆ ನಾವು ಖಂಡಿತವಾಗಿ ಕೂಡ ಬಿಡೋದಿಲ್ಲ. ಮತ್ತು ಕೋರ್ಟ್ಗೆ ಹೋಗೋದಕ್ಕೆ ನಾವೆಲ್ಲ ತಯಾರಿಯನ್ನು ಕೂಡ ಮಾಡಿದ್ದೀವಿ. ಈಗಾಗಲೇ ನಾವು ರಿಪೋರ್ಟನ್ನು ಕೂಡ ಸತ್ಯಶೋಧನಾ ಸಮಿತಿಯಿಂದ ಎಲ್ಲ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಿ ಇವತ್ತು ಅದನ್ನು ನಮ್ಮ ಅಧ್ಯಕ್ಷರು ಕೂಡ ನಾವು ಕೊಡ್ತಾ ಇದ್ದೀವಿ. ಸರಿ, ಹಿಂಗೆ ಆದರೆ ಅಂದರೆ ಸರ್ಕಾರಿ ಜಾಗಗಳು ಉಳಿವು ಹೆಂಗಾಗುತ್ತೆ ಸರ್ ಬೆಂಗಳೂರಲ್ಲಿ ಈ ಥರ? ಈಗ ಇದಕ್ಕೆ ನಾವು ಕುಮ್ಮಕ್ಕು ಕೊಟ್ಕೊಂಡು ಹೋಗಿದ್ವಿ. ಅಂದರೆ ನಾವು ಮುಖಂಡರುಗಳು ಕೂಡ ಕೆಲವು ಸಂದರ್ಭದಲ್ಲಿ ಕಾರಣೀಕರ್ತರಾಗ್ತೀವಿ. ಓಟಿನ ಆಸೆಗೋಸ್ಕರ ನಮ್ಮ ಕ್ಷೇತ್ರದಲ್ಲಿ ಸರ್ಕಾರಿ ಜಾಗದಲ್ಲಿ ಗುಡಿಸಲನ್ನು ಹಾಕ್ಸೋದು, ಅದನ್ನು ತೆರವು ಮಾಡೋಕ್ಕೆ ಬಂದಂಥ ಅಧಿಕಾರಿಗಳಿಗೆ ಅಡ್ಡ ಹಾಕುವಂಥದ್ದು ಮಾಡಿದ್ವಿ. ಯಾವುದೇ ಮುಲಾಜು ನೋಡಬಾರ್ದು ಸರ್ಕಾರ. ಈ ಥರ ಸರ್ಕಾರಿ ಜಾಗದಲ್ಲಿ ನೀವು ಅಕ್ರಮವಾಗಿ ಮನೆ ಕಟ್ಟೋದಕ್ಕೆ ನೀವು ಕುಮ್ಮಕ್ಕು ಕೊಟ್ಟರೆ ಇಡೀ ರಾಜ್ಯದಲ್ಲಿ ಸರ್ಕಾರಿ ಜಾಗ ಎಲ್ಲೂ ಉಳಿಯೋದಿಲ್ಲ. ಇವಾಗ ಸರ್ಕಾರದಿಂದ ಅನೇಕ ಯೋಜನೆಗಳನ್ನು ಮನೆ ಕಟ್ಕೊಳೋದು ಕೊಟ್ಟಿದ್ದೀವಿ. ಈಗ 1 ಲಕ್ಷ ಮನೆಗಳನ್ನು ಮುಖ್ಯಮಂತ್ರಿ ಮನೆಗಳಲ್ಲಿ ಈಗ 45,000 ರೆಡಿ ಐತೆ. ದುಡ್ಡು ಕೊಟ್ಟು ತೊಗೊಳ್ಳಿ, ಆಗೋದಿಲ್ಲ ಅವ್ರಿಗೆ, ಪುಕ್ಸೇಟೇ ಬೇಕು. ಸೊ ಈ ಥರದ್ದು ಇರ್ತಕ್ಕಂಥದ್ದು. ಈಗ ನನಗೆ ಮೊನ್ನೆ ಮಾಹಿತಿ 31 ಎಕರೆ ದೇವ್ರ ಜೀವನಹಳ್ಳಿಯಲ್ಲಿ ಕೆರೆ ಮತ್ತು ಖರಾಬ್ ಜಾಗ, 1 ಅಡಿ ಜಾಗ ಇಲ್ಲ. ಎಲ್ಲ ಕೂಡ ಅಲ್ಪಸಂಖ್ಯಾತರುಗಳೇ ಬಹುತೇಕ ಮನೆಗಳು ಕಟ್ಕೊಂಡ್ಬಿಟ್ಟವ್ರೆ. ಈ ಸರ್ಕಾರದ ಗಮನಕ್ಕೆ ಬಂದಿಲ್ವಾ? ಅಲ್ಲೇನು ಇವತ್ತುವರೆಗೂ BJP ಒಂದು ಸರಿ MLA ಗೆದ್ದಿಲ್ಲ. ಅಕ್ರಮವಾಗಿ ಇನ್ನೇ ಸಕ್ರಮ ಹೆಂಗೆ ಮಾಡೋಕ್ಕಾಗ್ತದೆ? ಕೆರೆನ ಖರಾಬ್ನ ಹೆಂಗೆ ಕೊಡೋಕ್ಕಾಗ್ತದೆ? ಈ ಥರದ್ದು ಒಂದು ಉದಾಹರಣೆ ಅಲ್ಲ. ಈ ಥರ ಇಡೀ ಬೆಂಗಳೂರಲ್ಲಿ ಭಾಳಷ್ಟು ಕಡೆ ಈ ಥರ ಒಂದು ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ. ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಬೇಕು. ಅಂದರೆ ಈಗ ಕಂದಾಯ ಸಚಿವರು ಹೇಳ್ತಾರೆ ಸರ್, ಸರ್ಕಾರಿ ಜಾಗಗಳನ್ನು ಉಳಿಸಬೇಕು, ಇದನ್ನು ಮಾಡಬೇಕು, ಸರ್ಕಾರಿ ಆಸ್ತಿಗಳ ರಕ್ಷಣೆ ಆಗಬೇಕು. ಯಾಕೆ ಸರ್ ಈ ರೀತಿ ಹೇಳಿದ್ರು ಕೂಡ? ಈಗ ಕಂದಾಯ ಸಚಿವರು ಅನೇಕ ಸರಿ ಅವರ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. AC ನಮ್ಮ ಮಾತು ಕೇಳಲ್ಲ, ತಹಸೀಲ್ದಾರ್ ನಮ್ಮ ಮಾತು ಕೇಳಲ್ಲ ಅಂತೇಳಿ. ಇವರು ಎಷ್ಟೇ ಹೇಳಿದ್ರು ಕೂಡ ಕೆಳ ಹಂತದಲ್ಲಿ ಅಧಿಕಾರಿಗಳು ಕ್ರಮ ತೊಗೊಬೇಕು. ಬಟ್ ತೊಗೊಂಡಿಲ್ಲ ಅಂತಂದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ತೊಗೊಬೇಕು. ಈಗ 2 ವರ್ಷದಿಂದ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಕ್ರಮವಾಗಿ ಮನೆಗಳು ಕಟ್ತಾ ಇರ್ತಕ್ಕಂಥದ್ದು ಅವ್ರ ಗಮನಕ್ಕೆ ಬಂದಿಲ್ವಾ? ಅವ್ರದ್ದೇ ಕಾರ್ಯಕರ್ತರುಗಳೇ, ಅವ್ರ ಲೀಡರ್ಗಳೇ ಮನೆಗಳು ಕಟ್ಟಿಸ್ತಾ ಇರ್ತಕ್ಕಂಥದ್ದು. ಅವ್ರಿಗೂ ಕೂಡ ಸಾಕಷ್ಟು ದೂರುಗಳು ಆಗಿದೆ. ಆದರೂ ಕೂಡ ಅದನ್ನು ತಡೆಯೋಂಥ ಕೆಲಸ ಮಾಡಿಲ್ಲ. ಹೇಳೋದೊಂದು ಮಾಡೋದೊಂದು ಆಗಬಾರ್ದು. ನಾನು ಏನು ಹೇಳ್ತೀನೋ ಅದನ್ನು ಲಾಗು ಮಾಡಬೇಕು, ಇಡೀ ಸ್ಟೇಟಲ್ಲಿ ಲಾಗು ಮಾಡಬೇಕಾಗ್ತದೆ. ಇವತ್ತು ಅದಕ್ಕೆ ಮೊದಲು ನಮ್ಮ ಕ್ಷೇತ್ರದಲ್ಲಿ ಯಾರು ಕಂದಾಯ ಸಚಿವರು ಇದ್ದಾರೆ ಅವ್ರ ಕ್ಷೇತ್ರದಲ್ಲಿ ಫಸ್ಟು ಸ್ವಚ್ಛ ಮಾಡಬೇಕು. ಅಲ್ಲೇ ನೀವು ಅಕ್ರಮವಾಗಿ ಮನೆಗಳನ್ನು ಕಟ್ಕೊಂಡು ಬೇರೆ ಕಡೆ ತೆಗಿತೀವಿ ಅಂತಂದರೆ ಅದು ಆಗೋದಿಲ್ಲ ಅದರಲ್ಲಿ. ಸೊ ಕೃಷ್ಣ ಬೈರೇಗೌಡರು ಇನ್ನೂ ಸ್ವಲ್ಪ ಬಲವಾಗಿ ನಿರ್ದಾಕ್ಷಿಣ್ಯವಾಗಿ, ಈಗ ಇನ್ನೊಂದಷ್ಟು ಮಡ್ದಾಯ್ತಲ್ಲ, ಇನ್ನೂ ಮನೆಗಳವೆ ಅಲ್ಲಿ ಕೋಗಲ ಬಂಡೆಯಲ್ಲಿ ಮುಕ್ಕಾಲೇ ಹೊಡೆದಿರೋದು, ಇನ್ನೂ ಕಾಲು ಭಾಗ ಮನೆಗಳು ಅವೇ. ಅದನ್ನು ಕೂಡ ತೆರವು ಮಾಡೋಂಥ ಕೆಲಸ ಮಾಡಬೇಕು. ಎಷ್ಟಿರ್ಬೋದು ಸರ್ ಇನ್ನು? ಸೊ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಇನ್ನೊಂದು 70 ಮನೆ ಇವೆ. ಅಂದರೆ ಹೊಡೆಯೋ ಟೈಮಲ್ಲಿ ಗಲಾಟೆಗೆ ಸ್ವಲ್ಪ ನಿಲ್ಲಿಸವ್ರೆ. ಇನ್ನೂ 70 ಮನೆ ಯಾವ GBAಗೆ ಭೂಸ್ವಾಧೀನ ಆಗಿದೆ, ಹಸ್ತಾಂತರ ಆಗಿದೆ, ಆ ಜಾಗದಲ್ಲಿ ಇರ್ತಕ್ಕಂಥದ್ದು. ಅದನ್ನು ತೆರವು ಮಾಡಬೇಕು. ಅದು ಒಂದೇ ಕಡೆ ಅಲ್ಲ. ಈಗ 800 ಬಂಡೆ ಇರ್ಬೋದು, ಎಲ್ಲೆಲ್ಲಿ ಖರಾಬ್ ಜಾಗಗಳಿತ್ತು, ಸರ್ಕಾರಿ ಕೆರೆ ಇತ್ತು, ಅಲ್ಲೆಲ್ಲ ಕೂಡ ಒತ್ತುವರಿಯನ್ನು ಮಾಡಿದ್ದಾರೆ. ಅದು ಯಾವುದೇ ಜನಾಂಗದವ್ರು ಇರ್ಬೋದು, ಯಾರೇ ಇರ್ಬೋದು, ತೆರವು ಮಾಡಿ ಸರ್ಕಾರದ ವಶಕ್ಕೆ ತಗೊಳ್ರಿ. ಅವ್ರಿಗೆ ಪರ್ಯಾಯವಾಗಿ ಸರ್ಕಾರದಿಂದ ಏನೋ ನಾವು ವಸತಿ ಯೋಜನೆ ಕೊಡ್ತಾ ಇದ್ವಿ, ಅದ್ರ ಕೊಡೋದಕ್ಕೆ ನಮ್ಮದೇನು ತಕರಾರಿಲ್ಲ. ಸರ್, ಸರ್ಕಾರಿ ಆಸ್ತಿಗಳ ರಕ್ಷಣೆ ವಿಚಾರದಲ್ಲಿ BJP ಯಾವ ರೀತಿ ನಿಲುವನ್ನು ಹೋರಾಟಗಳನ್ನು? ಈಗ ನಾವು ಹಿಂದೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಸಮಿತಿಯನ್ನು ಮಾಡಿದರು. ಬೋಪಾಯಿ ಅವರು, ರಾಮಸ್ವಾಮಿ ಅವರು, ನಾವು ಎಲ್ಲ ಸೇರಿ. ಹಾಗೂ ಕೂಡ ಬೆಂಗಳೂರು ಸುತ್ತಮುತ್ತಲು ಮತ್ತು ಹೊರಗಡೆ ಏನೇನು ಜಮೀನುಗಳನ್ನು ಅಕ್ರಮವಾಗಿ ದಾಖಲೆ ಮಾಡಿಕೊಂಡು ಒತ್ತುವರಿಯನ್ನು ಮಾಡಿದ್ದಾರೆ ಅಂತಕ್ಕಂಥ ವರದಿಯನ್ನು ಕೂಡ ನಾವು ಕೊಟ್ಟಿದ್ವಿ. ಆದರೆ ವರದಿಯನ್ನು ಸರ್ಕಾರ ಹಂಗೆ ಕ್ಲೋಸ್ ಮಾಡಿತು. AT ರಾಮಸ್ವಾಮಿ ಅವರು ಕೂಡ ವರದಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಏನೂ ಆಗಿಲ್ಲ. ನಾವೆಲ್ಲೋ ಸಣ್ಣ ಪುಟ್ಟ ತೆರವು ಮಾಡ್ತಾಯಿದ್ದೀವಿ. ಈಗ ನಮ್ಮ ಬೆಂಗಳೂರು ಜಿಲ್ಲಾಧಿಕಾರಿಗಳು ಒಂದು 300 ಎಕರೆವರೆಗೂ ಕೂಡ ಪ್ರತಿ ಶನಿವಾರ
ತೆರವು ಕಾರ್ಯಾಚರಣೆ ಮಾಡಿ ಒಂದಷ್ಟು ಉಳಿಸ್ಕೊಂಡವ್ರೆ. ಬಟ್ ಅದನ್ನು ಯಾವುದಕ್ಕಾದ್ರೂ ಸಾರ್ವಜನಿಕ ಉದ್ದೇಶಕ್ಕೆ ಕೊಡಬೇಕಿಲ್ಲ ಅಂತಂದರೆ ಮತ್ತೆ ಈ ಡಿ ಸಿ ಹೋದ್ಮೇಲೆ ಈ ಸರ್ಕಾರ ಹೋದ್ಮೇಲೆ ಇನ್ನೇ ಅವನ ಮನೆ ಕಟ್ಕೊಂಡು ಹೋಗ್ತಾ ಇರ್ತಾನೆ. ಭಾರತೀಯ ಜನತಾ ಪಾರ್ಟಿ ನಾವು ಯಾವತ್ತೂ ಕೂಡ ಅಷ್ಟೇ ಸರ್ಕಾರಿ ಜಾಗವನ್ನು ಉಳಿಸೋ ನಿಟ್ಟಲ್ಲಿ ನಾವು ಕೂಡ, ನಾನು ಅಸೆಂಬ್ಲಿಯಲ್ಲೂ ಮಾತಾಡಿದ್ದೀನಿ ಮತ್ತು ಅನೇಕ ಸಾರಿ ಅರ್ಜಿಗಳನ್ನು ಕೂಡ ಕೊಟ್ಟಿದ್ದೀವಿ. ಕಮಿಟಿಯಲ್ಲೂ ಕೂಡ ನಾವು ರೆಕಮೆಂಡೇಷನ್ ಮಾಡಿರ್ತಕ್ಕಂಥದ್ದು ಸರ್ಕಾರಿ ಬೆಲೆ ಬಾಳೋಂಥದ್ದು. ಬೆಂಗಳೂರಲ್ಲಿ ನೀವು 1 ಎಕರೆ ಮಾಡಿಕೊಂಡ್ರೆ 50 ಕೋಟಿ ಬೆಲೆ ಬಾಳೋಂಥದ್ದು. ಅಂದರೆ ಸರ್ ಈಗ ಪಕ್ಷ ಭೇದ ಮರೆತು ಯಾರೇ ಇದ್ರೂ ಯಾರನ್ನೇ ಇಲ್ಲ ಸರ್, ನಾನು ಮಾಡಿದ್ರು ಫಸ್ಟ್ ಒಳಗಾಕಿ ಸರ್. ಜನಪ್ರತಿನಿಧಿ ಯಾರನ್ನ ಮಾಡಿದ್ರೆ ಫಸ್ಟ್ ಅವ್ನ ಒಳಗಡೆಗೆ ಹಾಕ್ರಿ, ಕ್ರಮ ತಗೊಳ್ರಿ. ಇವತ್ತೇನು ಅಂತಂದರೆ ನ್ಯಾಯಾಲಯದಲ್ಲೂ ಕೂಡ ಸಮರ್ಥವಾಗಿ ವಾದ ಮಾಡ್ತಕ್ಕಂಥ ನಾವು ಲಾಯರ್ಗಳನ್ನ ಇಟ್ಕೊಬೇಕು. ಇವತ್ತೇನಾಗಿದೆ, ಬಹುತೇಕ ನಾವು ಸರ್ಕಾರದ ಪರವಾಗಿರ್ತಕ್ಕಂಥ ವಾದದಲ್ಲಿ ನಾವು ಸೋಲ್ತಾ ಇದ್ದೀವಿ. ಯಾಕಂದರೆ ಸರಿಯಾಗಿ ವಾದಗಳನ್ನು ಮಂಡಿಸಲ್ಲ, ದಾಖಲೆಗಳನ್ನು ಕೊಡೋದಿಲ್ಲ. ಮೊದಲನೇದಾಗಿ ನಾವು ಲೀಗಲ್ ಸೆಕ್ಷನನ್ನು ಭಾಳ ಸ್ಟ್ರೆಂಥನ್ ಮಾಡಬೇಕು. ಸರಿಯಾದ ವಾದ ಮಂಡಿಸಿದ್ರೆ ಕೋರ್ಟ್ಗಳಲ್ಲೂ ಕೂಡ ನಮಗೆ ಸರ್ಕಾರದ ಪರ ಜಮೀನುಗಳಾಗ್ತವೆ. ಇಲ್ಲ ಅಂತಂದರೆ ಕೋರ್ಟ್ಗಳಲ್ಲಿ ನಾವು ವಾದ ಮಂಡಿಸಲ್ಲ, ಯಾರು ಅಕ್ರಮವಾಗಿರ್ತಾರೋ ಅವ್ರ ಪರ ಹೋಗ್ತದೆ. ಅದನ್ನು ಬಲ ಮಾಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.